ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ಟಾಪಿಕ್ಕು ಬಿರಿಯಾನಿ, ಪಲಾವ್ ಹಾಗೂ ಬಾತ್ಗೂ ಬಳಸೋ ಅಂಥ ಒಂದು ರೀತಿ ಎಲೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಈ ಎಲೆ ಗಿಡ ಹಣ್ಣು ಸಹ ಬಿಡುತ್ತೆ. ಇದ್ರ ಬಗ್ಗೆ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ಅವರಿಗೆ ತಿಳಿಸೋ ಪ್ರಯತ್ನ. ಸರಿ, ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಆಲ್ ಸ್ಪೈಸ್ ಈ ಪ್ಲ್ಯಾಂಟನ್ನು ಹೆಚ್ಚಾಗಿ ಮಡಿಕೇರಿ, ಕೂರ್ಗ್ ಕಡೆ ಬೆಳೆಸ್ತಾರೆ, ಹಾಗೆ ಬಳಸ್ತಾರೆ. ಆಲ್ ಸ್ಪೈಸ್ ಅನ್ನೋ ಹೆಸರಲ್ಲೇ ಉತ್ತರ ಇದೆ. ಅದೇನೆಂದರೆ, ನಾವು ಬಿರಿಯಾನಿಗೆ, ಬಾತ್ಗೆ ಮತ್ತು ಪಲಾವ್ಗೆ ಬಳಸೋ ಅಂತಹ ಸ್ಪೈಸಿ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸೋಂಪು, ಅನಾನಸ್ ಹೂವು, ಗರಂ ಮಸಾಲ, ಇದ್ರ ಇಷ್ಟೂ ಟೇಸ್ಟು ಈ ಎಲೆ ಕೊಡುತ್ತೆ. ಇದು ನೋಡೋಕ್ಕೆ ಸೇಮ್ ಟು ಸೇಮ್ ನಿಂಬೆ ಗಿಡದ ಥರನೇ ಕಾಣಿಸುತ್ತೆ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಅದರಲ್ಲಿ 3 ಆಪ್ಷನ್ ಬರುತ್ತೆ. ಅಲ್ಲಿ ಆಲ್ ಅಂತ ಓಕೆ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಈ ಗಿಡ ಕೆಲವೊಂದು ನರ್ಸರಿಗಳಲ್ಲಿ ಮಾತ್ರ ಸಿಗುತ್ತೆ, ಎಲ್ಲ ಕಡೆ ಸಿಗಲ್ಲ. ಹಾಗೆ ಈ ಗಿಡ ಎಲ್ಲ ವಾತಾವರಣಕ್ಕೂ ಸೆಟ್ ಆಗುತ್ತೆ. 5ರಿಂದ 6 ಅಡಿ ಬೆಳಿಬೋದು. ನಮ್ಮ ತೋಟದಲ್ಲಿರೋ ಅಂಥ ಗಿಡ ಆಲ್ರೆಡಿ 3.5 ಅಡಿ ಬೆಳೆದಿದೆ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಎಲ್ಲ ರೋಗಗಳಿಗೂ ಮದ್ದು. ಈ ಗಿಡಕ್ಕೆ ಒಂದು ಇತಿಹಾಸ ಕತೆ ಇದೆ. ಅದ್ರ ಬಗ್ಗೆ ಒಂದೆರಡು ಮಾತಲ್ಲಿ ತಿಳಿಸ್ತೀನಿ. 1493ಲಿ ಕ್ರಿಸ್ಟೋಫರ್ ಕೊಲಂಬಸ್ಸು ಭೂಮಿ ಯಾವ ಆಕಾರದಲ್ಲಿದೆ, ಗುಂಡಾಗಿದೆಯಾ ಅಥವಾ ಚಪ್ಪಟೆಯಾಗಿದೆಯಾ ಅಂತ ಕಂಡುಹಿಡಿಯೋ ಟೈಮಲ್ಲಿ ಅಡುಗೆ ಮಾಡಿ ಊಟಕ್ಕಂತ ಒಂದು ಕಡೆ ಸ್ಟೇ ಆದರು. ಆದರೆ ಅವ್ರ ಹತ್ರ ಯಾವುದೇ ರೀತಿ ಸ್ಪೈಸಸ್ ಇರಲಿಲ್ಲ. ಆ ಸಮಯದಲ್ಲಿ ಅವ್ರ ಕಣ್ಣಿಗೆ ಕಂಡಿದ್ದೇ ಈ ಗಿಡ. ಅವರು ಈ ಗಿಡದ ಎಲೆನ ಕಿತ್ತು ತಿಂದಾಗ ಸ್ಪೈಸಿಯಾಗಿ ಖಾರವಾಗಿತ್ತಂತೆ. ಆಗ ಅದನ್ನು ಅಡುಗೆಗೆ ಬಳಸ್ಕೊಂಡು ಊಟ ಮಾಡಿದಾಗ ತುಂಬಾ ರುಚಿಯಾಗಿತ್ತಂತೆ. ಮತ್ತೆ ಹೋಗಿ ಆ ಗಿಡದ ಎಲೆನ ಕಿತ್ತಿ ಅದನ್ನು ಟೇಸ್ಟ್ ಮಾಡಿದಾಗ ಅವರಿಗೆ ಲವಂಗ, ಏಲಕ್ಕಿ, ಚಕ್ಕೆ, ಇನ್ನೂ ಕೆಲವು ಸ್ಪೈಸಿ ಐಟಮ್ಸ್ದು ಫ್ಲೇವರ್ ಹಾಗೂ ರುಚಿ ಗಮನಿಸಿ ಅಲ್ಲೇ ಆ ಕ್ಷಣಕ್ಕೇ ಈ ಗಿಡಕ್ಕೆ ಆಲ್ ಸ್ಪೈಸ್ ಅಂತ ಹೆಸರು ಇಟ್ರಂತೆ. ಈ ವಿಚಾರವನ್ನು ಅವರೇ ಅವ್ರ ಬಯೋಗ್ರಫಿಲಿ ತಿಳಿಸಿದ್ದಾರೆ. ಹಾಗೆ ಇದ್ರ ಹಣ್ಣು ಲವಂಗ, ಚಕ್ಕೆ, ಜಾಕಾಯಿ ಥರ ರುಚಿ ಕೊಡುತ್ತೆ. ಇದನ್ನು ಹಾಗೆ ತಿನ್ಬೋದು. ಇದನ್ನು ತಿಂದರೆ ಬಾಯಿ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ನಮ್ಮ ಮನೇಲಿ ಇವತ್ತು ಈ ಎಲೆ ಬಳಸಿ ವೆಜ್ ಬಿರಿಯಾನಿ ಮಾಡಿದ್ದೀವಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದೆ ಅಂದ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ಈ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.